ಆಪರೇಷನ್ ಸಿಂಧೂರ 4ನೇ ದಿನ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗ್ಬಿಡ್ತು. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಕದನ ವಿರಾಮ ಆಯಿತು. ತದನಂತರ ಮತ್ತೆ ಕದನ ವಿರಾಮ ಉಲ್ಲಂಘನೆಯನ್ನ ಪಾಕಿಸ್ತಾನ ಮಾಡಿತು. ಕೇಂದ್ರ ಗೃಹ ಇಲಾಖೆ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಕೇಂದ್ರ ಗೃಹ ಇಲಾಖೆ ಗಡಿ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ದೂರವಾಣಿ ಕರೆಯನ್ನ ಮಾಡಿದ್ದಾರೆ. ಕೇಂದ್ರ ಗೃಹ ಇಲಾಖೆಗಳ ಕಾರ್ಯದರ್ಶಿಯಿಂದ ಸಿಎಸ್ಗಳಿಗೆ ಕರೆಯನ್ನ ಮಾಡಿದ್ದಾರೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದ್ರಿಂದ ಈಗ ದಿಟ್ಟ ಪ್ರತ್ಯುತ್ತರವನ್ನ ಕೊಡೋಕೆ ಫ್ರೀ ಹ್ಯಾಂಡ್ ಅನ್ನ ನೀಡಲಾಗಿದೆ. ಜೊತೆಗೆ ಗೃಹ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಗಡಿ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ದೂರವಾಣಿ ಕರೆಯನ್ನ ಮಾಡಿದ್ದಾರೆ. ಆಟ ಆಡ್ತಾ ಇದೆ ಪಾಕಿಸ್ತಾನ, ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಕಾರಣ ಈ ರೀತಿಯಾಗಿ ಫೈರಿಂಗ್ ಅನ್ನ ಮಾಡುವಂಥದ್ದು, ಡ್ರೋನ್ಗಳನ್ನ ಹಾರಿಸೋದು, ಇದು ಉಗ್ರರನ್ನ ಒಳನುಸುಳಿಸೋಕೆ ಅವಕಾಶವನ್ನ ಮಾಡಿಕೊಡೋದು ದೇಶದೊಳಗಡೆಗೆ. ಹಾಗೆ ಉಗ್ರರು ಒಳಗಡೆಗೆ ಬಂದು ಆರ್ಮಿ ಡ್ರೆಸ್ ಅಲ್ಲಿ ನಮ್ಮ ಯೋಧರನ್ನ ಕೂಡ ಹತ್ಯೆ ಮಾಡಿರುವಂತದ್ದಾಗಿದೆ. ಕೇಂದ್ರ ಗೃಹ ಇಲಾಖೆ ಹೈ ಅಲರ್ಟ್ ಆಗಿದೆ. ಈಗ ಕೇಂದ್ರ ಗೃಹ ಇಲಾಖೆ ಹೈ ಅಲರ್ಟ್ ಆಗಿದೆ. ಅವ್ರು ಹೈ ಅಲರ್ಟ್ ಆಗೋದಕ್ಕಿಂತಲೂ ಕೂಡ ಪಾಕಿಸ್ತಾನವನ್ನ ಅಲರ್ಟ್ ಮಾಡಬೇಕು, ಅವಾಗ ಸರಿ ಆಗತ್ತೆ. ನಮ್ಮ ಜೊತೆಗೆ ಈಗ ನಿವೃತ್ತ ಸೇನಾಧಿಕಾರಿ ಮೋಹನ್ ಚಿತ್ರಲೇ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಇತಿಹಾಸದ ಪುಟಗಳನ್ನ ತೆರೆದಾಗ ಈ ಕಂತ್ರಿ ದೇಶ ನಂಬಿಕೆಗೆ ಅರ್ಹವಲ್ಲ ಅನ್ನೋದು ಗೊತ್ತಿದೆ. ಹಾಗಿದ್ದಾಗಲೂ ಕೂಡ ನಾವು ನಂಬುವಂತ ಪರಿಸ್ಥಿತಿಗೆ ಹೋಗಿ ಅಮೆರಿಕವನ್ನ ಕೇಳಿಕೊಂಡು ಈಗ ಕದನ ವಿರಾಮವನ್ನ ಮಾಡ್ಕೊಂಡ್ವಿ. ಈಗ ಮತ್ತೆ ಅದು ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಏನ್ ಮಾಡಬೇಕು ಸರ್ ಈಗ ದೇಶ? ನೋಡಿ, ಸಂಜೆ 5 ಗಂಟೆಗೆ ನಂಗೆ ಇದು ಗೊತ್ತಾಯ್ತು. ಆದ್ರೆ ನಾನು ಬೇರೆ ಬೇರೆ ಚಾನಲ್ ನಲ್ಲಿ ಲೈವ್ ಇದ್ದೆ. ಸಡನ್ ಆಗಿ ಮಧ್ಯಾಹ್ನ 2 ಗಂಟೆಯಿಂದ ಏನೂ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಮೀಡಿಯಾ, ಕನ್ನಡ ಮೀಡಿಯಾ, ಹಿಂದಿ ಮೀಡಿಯಾ ಕಾಣ್ತಾ ಇದ್ದಾಗ ನನ್ನ ಮನೆಯವರ ತಮ್ಮನ ಜೊತೆ ನಾ ಮಾತಾಡಿದಾಗ ಏನಪ್ಪಾ ಇದು ಸಡನ್ ಆಗಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದ್ದೀರಾ ಅಂತ ಅಂದಾಗ ನಾನು ನನ್ನ ಒಂದು ಸಂಘದ ಒಂದು ಕಾರ್ಯಕ್ರಮ ಇತ್ತು, ಅದ್ರಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲಿ ನಂಗೆ ಫೋನ್ ಬಂತು, ಇಲ್ಲ ಸೀಸ್ ಫೈರ್ ಆಗಿದೆ ಅಂತ. ಆವಾಗ ನಂಗೆ ಗೊತ್ತಾಯ್ತು ಡೊನಾಲ್ಡ್ ಟ್ರಂಪ್ ಬಿಸ್ನೆಸ್ ಮ್ಯಾನ್, ಇವರು ಏನೋ ಮಾಡಿದ್ದಾರೆ ಅಂತ. ಅರುಣ್ಜಿ, ಒಂದು ನಿಮ್ಗೆ ಹೇಳ್ತೇನೆ, ಯಾವುದೇ ಅಮೆರಿಕಾದಲ್ಲಿ ಇರುವ ರಾಷ್ಟ್ರಪತಿಗಳು ಅವರು ಏಷ್ಯಾ ಕಂಟ್ರಿಯ ಚೈನಾ ಆಗಲಿ ಇಂಡಿಯಾ ಆಗಲಿ ಅವರು ಸೂಪರ್ ಪವರ್ ಆಗ್ಬೇಕಂತ ಎಂದೂ ಬಯಸೋದಿಲ್ಲ. ನರೇಂದ್ರ ಮೋದಿಯ ಇಮೇಜು ಮತ್ತೆ ನಮ್ಮ ಪ್ರಧಾನಮಂತ್ರಿಯವರ ಬ್ಯಾಕಿಂಗ್ ಆನ್ ದ ಎಂಟೈರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಪ್ಲಸ್ ಅವರು ಏನು ಮಾಡ್ತಾ ಇದ್ದಾರಲ್ಲ ಅದನ್ನ ನೋಡಿ ಡೊನಾಲ್ಡ್ ಟ್ರಂಪ್ ಈಸ್ ಅವರು ಕ್ರಿಕೆಟ್ ಪರ್ಸನ್ ಆಸ್ ಎ ಪ್ರೆಸಿಡೆಂಟ್ ಆಫ್ ಅಮೆರಿಕಾ. ಅವರು ಈ ತರ ಸೆಲ್ಫ್ ಪ್ರೊಕ್ಲೇಮ್ ಅನೌನ್ಸ್ ಮಾಡಿ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿಬಿಟ್ರು, ಇಲ್ಲ ಇಲ್ಲ ನಮ್ದು ಮಾತಾಗಿದೆ, ನಾವು ಅಗ್ರಿಮೆಂಟ್ ಆಗಿದೆ, ಈಗ ಸೀಸ್ ಫೈರ್ ಆಗ್ತದೆ ಅಂತ. ಅವಾಗೇ ನಾ ತಿಳ್ಕೊಂಡೆ ಹೆಂಗಪ್ಪ ಈ ಸೀಸ್ ಫೈರ್ ಆಗ್ತದೆ ಅಂತ. ನಾನು ಒಂದು ಟ್ವೀಟ್ ಮಾಡಿದೆ, ಸಾರಿ ಟು ಮೈ ವಿಡೋಸ್ ಆಫ್ ಪೆಹಲ್ಗಾಮ್. ನೋಡಿದೆ. ಅದಾದ ನಂತರ ಒಬ್ರು ನಂಗೆ ಮೆಸೇಜ್ ಮಾಡಿದ್ರು, ನೊಬೆಲ್ ಪ್ರೈಸ್ ಸಲುವಾಗಿ, ಪೀಸ್ ಪ್ರೈಸ್ ಸಲುವಾಗಿ ಇದು ಅದನ್ನ ಟ್ವೀಟ್ ಮಾಡಿದಾಗ ನಂಗೆ ಸಡನ್ ಆಗಿ ಬಾವು ತೋಡ್ಸೇಕರ್ ಅಂತ ಒಬ್ರು ಯೂಟ್ಯೂಬರ್ ಇದ್ದಾರೆ. ಅವರು ಮರಾಠಿಯಲ್ಲಿ 18 ನಿಮಿಷದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಅವಾಗ ನಂಗೆ ಗೊತ್ತಾಯ್ತು ಇದೇನೋ ನರಿ ಬುದ್ಧಿ ಮಾಡ್ತಾ ಇದ್ದಾರೆ ಅಮೆರಿಕನ್ ರಾಷ್ಟ್ರಪತಿಗಳು ಅಂತ. ಸಡನ್ ಆಗಿ 7 ಮತ್ತೆ ಗೊತ್ತಾಯ್ತು ಸೀಸ್ ಫೈರ್ ವೈಲೇಷನ್ ಮಾಡಿ ಮತ್ತೆ ಈ ಕುತಂತ್ರ ಅಮೆರಿಕ ಮಾಡ್ತಾ ಇದ್ದೇನೆ ಅಂತ. ಅವಾಗ ನಂಗೆ ಸಮಾಧಾನ ಆಯ್ತು. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ರೇಗ್ ಬಿಟ್ಟಿದ್ದೆ ನಾನು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ, ಯಾಕಂದ್ರೆ ಇಷ್ಟೆಲ್ಲ ಮಾಡ್ತಾರಂತ. ಇನ್ನ ಥ್ರೂ ಔಟ್ ನೈಟ್ ಈ ಆಕ್ಟಿವಿಟೀಸ್ ನಡೀತಾ ಇದೆ ಸರ್. ಅರುಣ್ ಸರ್, ಈಗ ನೋಡಿ ಬೆಳಗಿನ ಜಾವ 3-4 ಗಂಟೆ ಹೊರಗಡೆ ನಮಗೆ ಒಂದು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಯಾಕಂದ್ರೆ 11 ಗಂಟೆಗೆ ಯಾವಾಗ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಏನು ಪ್ರೆಸ್ ಮೀಟ್ ಮಾಡಿದಾರೆ ಅದರಲ್ಲಿ ಹೇಳಿದ್ದಾರೆ ಅವರು ಪಾಕಿಸ್ತಾನ್ ಸುಧರ್ ಜಾವ್
ಆರ್ ವಿಲ್ ಟೇಕ್ ದ ಆಕ್ಷನ್ ಅಂತ, ಇಟ್ ಇಸ್ ದ ಆಕ್ಟ್ ಆಫ್ ವಾರ್ ಅಂತ. ಇದು ಸರ್ ಮತ್ತೆ ನಮ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಆಯ್ತು, ನಮ್ಮ ದೇಶದ ಬಗ್ಗೆ ಆಯ್ತು, ನಮ್ಗೀಗ ಮತ್ತೆ ಉತ್ಸಾಹ ಬಂದಿತ್ತು. ಇಟ್ ಮೇ ಬಿ ಇಂಟರ್ನಲ್ ಡೀಲ್ ಬಿಟ್ವೀನ್ ನರೇಂದ್ರ ಮೋದಿ ಅಂಡ್ ಟ್ರಂಪ್, ಗೊತ್ತಿಲ್ಲ. ನೀ ಹಿಂಗ್ ಹೇಳು, ನಾ ಹಿಂಗ್ ಹೇಳ್ತೇನೆ, ಆ ನಂತರ ನಾವು ಪಾಕಿಸ್ತಾನದ ಹಿಡಿಮುಡಿ ಕಟ್ಬೋದು. ಮೇ ಬಿ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಹಾಗೆ ಸಂಪರ್ಕದಲ್ಲಿ ಮೋಹನ್ ಸರ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.